ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಏನಪ್ಪ ಅಂದರೆ ಒಂದು ಕನ್ನಡ ಹಿಸ್ಟ್ರಿಯಲ್ಲೇ ಕನ್ನಡ ಇಂಡಸ್ಟ್ರಿಯಲ್ಲೇ ಒಂದು ಬಿಗ್ ಬಾಸ್ ಅನ್ನುವ ಒಂದು ಹೊಸ ಅಲೆ ಬಂದು 11 ವರ್ಷಗಳಾಯಿತು. ಈಗ 12 ವರ್ಷಕ್ಕೆ ಕಾಲಿಡ್ತಾ ಇದೆ. ಬಿಗ್ ಬಾಸ್ ಸೀಸನ್ 12 ಇನ್ನು ಕೆಲವೇ ದಿನಗಳಲ್ಲಿ ಶುರು ಆಗ್ತಾ ಇದೆ. ತುಂಬ ಕುತೂಹಲಕಾರಿಯಾಗಿರುವಂತಹ ಒಂದು ಶೋ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ 11 ಶೋಗಳಲ್ಲಿ ಕಿಚ್ಚ ಸುದೀಪ್ ಅವರು ಆ್ಯಂಕರ್ ಆಗಿ ಆಡಿದರು. ಬಟ್ ಇನ್ನೊಂದು ಬಿಗ್ ಬಾಸ್ 12ರ ಸೀಸನ್ ಮಾಡಲ್ಲ ಅಂತಂದರು. ಬಟ್ ಆದರೂ ಅವ್ರನ್ನ ಒಪ್ಪಿಸಿ ಬಿಗ್ ಬಾಸ್ ಟೀಮ್ ಏನಿದೆ ಸೀಸನ್ 12 ಅವರು ಕೂಡ ಮಾಡ್ತಾ ಇದ್ದಾರೆ. ಇವಾಗ ಏನಪ್ಪ ಅಂದರೆ ಯಾರೆಲ್ಲ ಬರ್ಬೋದು ಅಂತೇಳ್ಬಿಟ್ಟು ಕಂಟೆಸ್ಟ್ಗಳ ಲಿಸ್ಟ್ಗಳು ಕೂಡ ಕೆಲವೊಂದು ಹೊರಗಡೆ ಬರ್ತಾ ಇದೆ. ಮೊದಲೇದು ಏನಪ್ಪ ಅಂದರೆ ಸಂಜನಾ ಬುರ್ಲಿ ಅವರು, ಇವರು ಆಲ್ರೆಡಿ ಧಾರಾವಾಹಿಗಳನ್ನು ಮಾಡ್ತಾಯಿದ್ರು. ಇವಾಗ ಯಾವುದೇ ಧಾರಾವಾಹಿಗಳು ಇಲ್ಲದೇ ಇರೋ ಕಾರಣ ಇವರು ಕೂಡ ಬರ್ಬೋದು ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಸೆಕೆಂಡ್ ಯಾರಪ್ಪ ಅಂದರೆ ಸಮರ್ಜಿತ್ ಲಂಕೇಶ್ ಅವರು. ಆ ಲಂಕೇಶ್ ಅವರ ಮಗ ಸಮರ್ಜಿತ್ ಲಂಕೇಶ್ ಅವರು ಬರ್ಬೋದು ಅನ್ನುವ ಒಂದು ಮಾಹಿತಿಗಳು ಕೂಡ ಇವಾಗಿನ ಇದರಲ್ಲಿ ದಿನಮಾನದಲ್ಲಿ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಮೂರನೇದಾಗಿ ಪೃಥ್ವಿ ಭಟ್ ಅವರು, ಇವರು ಸಿಂಗರ್ ಕೂಡ ಆಗಿದ್ದರು. ಅದ್ರ ಜೊತೆಗೆ ಏನಪ್ಪ ಅಂದರೆ ಆ ಲಾಸ್ಟಲ್ಲಿ ಸ್ವಲ್ಪ ಕಾಂಟ್ರವರ್ಸಿಗಳು ಕೂಡ ಆಯಿತು. ಅವ್ರು ಹಂಗಾಯಿತು ಹಿಂಗಾಯಿತು, ಇವರು ಓಡೋಗಿ ಮದುವೆ ಆದರು ಅಂತೇಳ್ಬಿಟ್ಟು ಒಂದು ಕಾಂಟ್ರವರ್ಸಿಗಳು ಕೂಡ ಆಯಿತು. ಅದ್ರ ಜೊತೆಗೆ ನೆಕ್ಸ್ಟ್ ಯಾರಪ್ಪ ಬರ್ತಾರೆ ಅಂತೇಳ್ಬಿಟ್ಟು ನೋಡೋದಾದರೆ ಮಡೇನೂರು ಮನು ಅವರು. ಯಾಕಪ್ಪ ಮಡೇನೂರು ಮನು ಅಂತ ಹೇಳ್ತೀನಿ ಅಂದರೆ, ಇವಾಗ ನಿಮಗೆಲ್ಲ ಗೊತ್ತಿರೋ ಹಾಗೇ ಆಲ್ರೆಡಿ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಗಳಾಗಿ ಅವ್ರನ್ನ ಇಂಡಸ್ಟ್ರಿಯಿಂದನೇ ಬ್ಯಾನ್ ಮಾಡಿದರು. ಬಟ್ ಆಮೇಲೆ ಇಂಡಸ್ಟ್ರಿಗೆ ವಾಪಸ್ ತೊಗೊಂಡ್ರು ಅಂತಲೇ ಹೇಳ್ಬೋದು. ನೆಕ್ಸ್ಟ್ 5ನೇ ಕಂಟೆಸ್ಟೆಂಟಾಗಿ ಸುನೀಲ ಅಂತಲೇ ಹೇಳ್ಬೋದು. ಇವರು ಬಂದ್ಬಿಟ್ಟು ಸರಿಗಮಪದಲ್ಲಿ ವಿನ್ನರ್ ಕೂಡ ಆಗಿದ್ದರು. ಈ ಸುನೀಲ ಈ ವರ್ಷ ಬಿಗ್ ಬಾಸ್ಗೆ ಬರಬಹುದು ಅನ್ನೋ ಒಂದು ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಅದ್ರ ಜೊತೆಗೆ ನೆಕ್ಸ್ಟ್ ಯಾರಪ್ಪ ಅಂತಂದರೆ ಅಶ್ವಿನಿ ಅವರು. ಇವರು ಕೂಡ ಸೀರಿಯಲಲ್ಲಿ ಮಾಡಿರುವಂತಹ ಆ್ಯಕ್ಟರು ಅಶ್ವಿನಿ ಅವರು. ಅದ್ರ ಜೊತೆಗೆ ನೆಕ್ಸ್ಟ್ ಬಂದರೆ ಸೂರಜ್ ಅವರು. ಕಾಮಿಡಿ ಕಡೆಯಿಂದ ಯಾರಾದರೂ ಒಬ್ಬರು ಬರಲೇಬೇಕಾಗಿತ್ತು, ಬರ್ತಾರೆ ಕೂಡ. ಅದರಲ್ಲಿ ಸೂರಜ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ 8ನೇ ಸ್ಪರ್ಧಿಯಾಗಿ ಯಾರೆಲ್ಲ ಇರ್ತಾರೆ ಅಂತಂದರೆ ನಮಗೆ ಡಾಕ್ಟರ್ ಬ್ರೋ, ಅದೇ ರೀತಿ ಗಗನ್, ಏನು ಡಾಕ್ಟರ್ ಬ್ರೋ ಅಂತಲೇ ಫೇಮಸ್ ಆಗಿರುವ ಗಗನ್ ಅವರು ಬರಬಹುದು ಅನ್ನೋ ಮಾಹಿತಿಗಳು ಕೂಡ ಬರ್ತಾ ಇದೆ. ಯಾಕಪ್ಪ ಅಂದರೆ ಇವರು 3-4 ತಿಂಗಳುಗಳಿಂದ ಯಾವುದೇ ರೀತಿಯ ವಿಡಿಯೋಗಳು ಬಂದಿರಲಿಲ್ಲ. ಅದಕ್ಕೋಸ್ಕರ ಇವರು ಕೂಡ ಬರ್ಬೋದು. ಅಂದರೆ ಅವರು ಲಾಸ್ಟ್ ಟೈಮ್ ಕೇಳಿದಾಗ ಬರಲ್ಲ ಅಂತ ಹೇಳಿದರು. ಬಟ್ ಹೇಳೋಕ್ಕಾಗಲ್ಲ, ಇವರು ಕೂಡ ಬರ್ಬೋದು ಅನ್ನುವ ಮಾಹಿತಿಗಳು ಕೂಡ ಇವಾಗ ಬರ್ತಾ ಇದ್ದಾವೆ. ನೆಕ್ಸ್ಟ್ ಬಂದ್ಬಿಟ್ಟು ಗಗನ. ಇವಾಗ ನೋಡ್ಬೋದು ಗಿಲ್ಲಿ ಗಗನ ಅವರ ಕಾಂಟ್ರವರ್ಸಿ ಅಥವಾ ಗಿಲ್ಲಿ ಗಗನ ಅವರ ಏನು ಒಂದು ಮ್ಯಾಚಿಂಗ್ ಇದೆ, ಅದನ್ನು ಕಲರ್ಸ್ ಕನ್ನಡದವರು ತೊಗೊಂಬರುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಅದಕ್ಕೋಸ್ಕರ ಇವರು ಕೂಡ ಬರ್ಬೋದು. ನೆಕ್ಸ್ಟ್ ನೋಡೋದಾದರೆ ನೀವೆಲ್ಲ ಕೂಡ ನೋಡ್ಬೋದು 18 ಜನ ಇರ್ತಾರೆ. ಅದ್ರ ಜೊತೆಗೆ ಇನ್ನೊಬ್ಬರು ಕಾಮಿಡಿ ಆ್ಯಕ್ಟರಾಗಿ ಹುಲಿ ಕಾರ್ತಿಕ್ ಅವರು ಬರ್ಬೋದು ಅಂತ ಒಂದು ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಹುಲಿ ಕಾರ್ತಿಕ್ ಅವರು ಬರ್ಬೋದು. ಅದ್ರ ಜೊತೆಗೆ ನೆಕ್ಸ್ಟ್ ಯಾರಪ್ಪ ಅಂದರೆ ಅಮೃತ ಅಯ್ಯಂಗಾರ್ ಅವರು. ಒಂದು ಸಿನಿಮಾ ಕಡೆಯಿಂದ, ಅದೇ ರೀತಿ ಯಾರೋ ಹೀರೋಯಿನ್ ಯಾರಾದರೂ ಬರ್ತಾ ಇರ್ತಾರೆ, ಆ ಕಡೆಯಿಂದ ಅಮೃತ ಅಯ್ಯಂಗಾರ್ ಅವರು ಬರ್ಬೋದು ಅನ್ನೋ ಒಂದು ಮಾಹಿತಿಗಳು ಕೂಡ ಬರ್ತಾ ಇದೆ. ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ ಇನ್ನೂ ಹಲವಾರು ಇರ್ತಾ ಇದರಲ್ಲಿ ಚೇಂಜ್ ಕೂಡ ಆಗ್ಬೋದು. ಅಂಕಿತಾ ಅಮರ್ ಅವರು ಆ್ಯಂಕರ್ ಆಗಿದ್ದರು. ಅದೇ ರೀತಿ ಅವರು ಆ್ಯಕ್ಟರ್ ಕೂಡ, ಅದೇ ರೀತಿ ಆ್ಯಕ್ಟ್ರೆಸ್ಸು ಕೂಡ, ಅದೇ ರೀತಿ ಅವ್ರ ಅಕ್ಕನೂ ಕೂಡ ಆಲ್ರೆಡಿ ಬಿಗ್ ಬಾಸ್ಗೆ ಬಂದು ಹೋಗಿದ್ದಾರೆ. ಅಂಕಿತಾ ಅಮರ್ ಅವರು ಕೂಡ ಬರ್ಬೋದು ಅಂತ ಹೇಳಿ ಮಾಹಿತಿಗಳು ಕೂಡ ಬರ್ತಾ ಇದೆ. ಇದರಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಈ ಹೆಸರುಗಳು ತುಂಬ ಓಡಾಡ್ತಾ ಇದ್ದಾವೆ. ನೋಡೋಣ, ನಾವು ನೀವು ಕಾಯೋಣ ಸೀಸನ್ 12ರ ಕಂಟೆಸ್ಟೆಂಟ್ ಯಾರಾಗಿರ್ತಾರೆ ಅಂತೇಳ್ಬಿಟ್ಟು.